ಮಾಡಿದ್ದು ತಪ್ಪಾಯ್ತು ಎನ್ನುವುದಾಗಿ ನನ್ನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೀರಿ. ಖಂಡಿತ ನೀವು ಮಾಡಿರುವಂತ ತಪ್ಪನ್ನು ಕ್ಷಮಿಸಿದ್ದೇನೆ. ಆದ್ರೆ ನಿಮ್ಮಲ್ಲಿಯೇ ಪ್ರಶ್ನೆ ಮೂಡ್ತಾ ಉಂಟು, ಇಲ್ಲಿಯವರಲ್ಲವೇ ಅಲ್ಲ, ಎಲ್ಲಿಂದಲೂ ಬಂದವರು ಎನ್ನುವುದು ನೋಡಿದಾಗಲೇ ಅರ್ಥ ಆಗ್ತಾ ಇದೆ. ಯಾಕಾಗಿ ಈ ಕ್ಷೇತ್ರದಲ್ಲಿದ್ದವರೇ ಹೋಗುವಂತಾದ್ರೆ ಈ ಕ್ಷೇತ್ರವನ್ನು ನಾಶಪಡಿಸುವುದಕ್ಕೆ, ಹಾನಿ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಅನ್ಯ ಕ್ಷೇತ್ರದಿಂದ ಇಲ್ಲಿಯವರೆಗಾಗಿ ಬಂದಿದ್ದೀರಿ. ಲೋಕದಲ್ಲೊಂದು ಮಾತುಂಟು, ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯ ಕ್ಷೇತ್ರ ವಿನಶ್ಯತಿ, ಪುಣ್ಯ ಕ್ಷೇತ್ರ ಕೃತಂ ಪಾಪಂ ವಜ್ಜಲೇಪೋ ಭವಿಷ್ಯತಿ ಎನ್ನುವುದಾಗಿ. ಅನ್ಯ ಕ್ಷೇತ್ರದಲ್ಲಿ ಮಾಡಿರುವಂತಹ ತಪ್ಪನ್ನ ಅಥವಾ ಪಾಪವನ್ನ ಕಳೆದುಕೊಳ್ಳುವುದಕ್ಕಾಗಿ ಪುಣ್ಯಕ್ಷೇತ್ರವಾದಂತಹ ಕುಕ್ಕೆ ಸುಬ್ರಹ್ಮಣ್ಯದವರೆಗಾಗಿ ಬರ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಪುಣ್ಯಕ್ಷೇತ್ರವಾದಂತಹ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ರೀತಿಯಾದಂತಹ ಪಾಪದ ಕೃತ್ಯ ಸಲ್ಲದು ಸಲ್ಲದು ಸಲ್ಲದು. ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತವು ಎಂಬ ರೀತಿಯಲ್ಲಿ ನೊಂದಿಕೊಂಡಿದ್ದೀರಿ, ತಪ್ಪಾಯ್ತು ಎನ್ನುವುದಾಗಿ ಕೇಳಿಕೊಂಡಿದ್ದೀರಿ. ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು, ಈ ರೀತಿಯಾಗಿ ಕುಮಾರಧಾರವನ್ನ ಉಪವನವನ್ನ ನಾಶಪಡಿಸುವ ಉದ್ದೇಶ ಏನು, ಎಲ್ಲವನ್ನು ಸರಿಯಾಗಿ ಮಲೆನಾಡ ತೆರಳಿ ತೌಳವ ಗೆಲುತ ತೆರಳಿ ತೌಳವ ಗೆಲುತ ಕರುಣದಲ್ಲಿ ಸಂತಾನ ವರವ ನೀಡೋ ನೀ ವರವ ನೀಡೈ ಅಲ್ಲಿ ಬೇಸರವಾಗಿದ್ದಾಗ ಈ ತುಳುನಾಡನ್ನ ಸೇರಿದೆವು. ಇಲ್ಲಿಗಾಗಿ ಬಂದ ತಕ್ಷಣವೇ ಇನ್ನೊಂದಾದ್ಯಂತ ಕುಕ್ಕೆಯ ವನವನ್ನು ಹಾಳು ಮಾಡಿದೆವು. ತದನಂತರದಲ್ಲಿ ಮುಖ್ಯ ಕುಮಾರದ್ವಾರೆಯನ್ನ ಕಲುಷಿತಗೊಳಿಸಿದ್ದೇವೆ. ಅದನ್ನೆಲ್ಲ ಕ್ಷಮಿಸಿ ನೀವು ಯಾರು, ಯಾಕೆ ಬಂದು ಎಂಬುದಾಗಿ ನಮ್ಮನ್ನು ಪ್ರಶ್ನಿಸ್ತಾ ಇದ್ದೀವಿ. ಬರುವರೆ ಮುಖ್ಯವಾದಂತಹ ಉದ್ದೇಶವಾದ್ರೂ ಏನು ದೇವಾ, ಇಲ್ಲಿಗಾಗಿ ಬಂದವರು ನಾವು ನಿನ್ನ ದಿವ್ಯ ರೂಪವನ್ನ ಕಂಡೆವು. ಕಂಡಾಕ್ಷಣವೇ ನಮ್ಮ ಮನದಲ್ಲಿ ಮೂಡಿದ್ದು ಹೇಗೆ, ಅದೆಷ್ಟೋ ಕಾಲಗಳಿಂದ ಎಳೆಗಳಾಗಿದ್ದವರು ನಾವು. ಈಗ ಮೂಡಿದ್ದು ಹೇಗೆ, ನಮ್ಮಿಬ್ಬರಿಂದ ಒಂದು ಸಂತಾನವನ್ನ ನಮ್ಮ ಪಾಡಿಗೆ ಅನುಗ್ರಹಿಸಬೇಕು ದೇವ. ಸಂತಾನಾಪೇಕ್ಷೆಯವರೆಗಾಗಿ ಬಂದವರ ಶರಣ ಭಾವದಿ ಶರಣ ಭಾವದಿ ಪ್ರಾರ್ಥಿಸುವ ಕರಗಳಿವು ಶರಣ ಭಾವದಿ ಪ್ರಾರ್ಥಿಸುವ ಸೂಕರಗಳಿವು ದೈವತ್ವ ಬಡೆದಿಯ ಪರಮ ಮೃಗದ್ವಯ ಬೆನುತ ಷಠ ದೈವತ್ವ ಬಡೆದಿಯ ಪರಮ ಮೃಗದ್ವಯಗಳೆನುತ ಷಡ ಅರಿಯುತ ಕ್ಷಣದಿ ಷಡ ನುಡಿದ ಉಭಯರಿಗೆ ಶರಣಾಗದ ನುಡಿದ ಉಭಯರಿಗೆ
ಹುಟ್ಟಿದಂತ ನೀವು ಇನ್ನು ಮೇಲೆ ಸಂತಾನವನ್ನ ಪಡಿಬೇಕು. ನಿಮ್ಮಿರುವರಿನ ಒಂದು ಸಂತಾನ ಆಗಬೇಕು ಎನ್ನುವಂತ ಆಸೆ ಪ್ರಾಣಿ ವರ್ಗದಲ್ಲಿ ಈ ರೀತಿಯಾಗಿ ವರವನ್ನ ಪಡೆದು ಸಂತಾನವನ್ನ ಪಡೆದು ಇದುವರೆಗೆ ಇಲ್ಲವೇ ಇಲ್ಲ. ಅದರಲ್ಲಿಯೂ ಕೂಡ ನನ್ನ ದಿವ್ಯ ರೂಪವನ್ನ ಕಂಡು ಈ ರೀತಿಯಾಗಿ ನಿಮ್ಮ ಮನದಲ್ಲಿ ಭಾವನೆ ಮೂಡ್ತದೆ ಅಂತಾದ್ರೆ ಲೋಕಕ್ಕೆ ಅದರಿಂದ ಕಲ್ಯಾಣವಾಗ್ತದೆ ಎನ್ನುವುದು ನನ್ನ ಅರಿವಿಗೆ ಬಂದಿದೆ. ಆದ್ರೆ ಒಂದು ವಿಚಾರ, ನಿಮಗೆ ಸಂತಾನದ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ, ಸಂತಾನದ ವರವನ್ನು ನಾನು ಕೊಡ್ತೇನೆ. ಆದರೆ ಘನವಾದದ್ದನ್ನ ಪಡೆಯಬೇಕು ಅಂತಾದ್ರೆ ಅದಕ್ಕೆ ಸರಿಯಾದದ್ದನ್ನ ಕಳೆದುಕೊಳ್ಳಬೇಕಾಗ್ತದೆ. ಇದು ಪ್ರಪಂಚದ ನಿಯಮ. ಹಾಗಾದ್ರೆ ನಿಮ್ಮಿಂದ ಹುಟ್ಟುವಂತಹ ಮಗು ಆತ ಭೂಮಿಯನ್ನ ಪ್ರವೇಶ ಮಾಡಿದ ಅಂತಾದ್ರೆ ಆತನನ್ನ ಕಾಣುವುದಕ್ಕೆ ನೀವೇ ಇರುವರೆ ನುಡಿದ ಆತ ಹುಟ್ಟಿದ ಕ್ಷಣದಲ್ಲಿಯೇ ನಿಮ್ಮ ಸಾವೆನ್ನುವುದಾಗ್ತದೆ, ನಿಮಗೆ ಮೋಕ್ಷ ಎನ್ನುವಂಥದ್ದು ಸಿಗ್ತದೆ. ಆತನನ್ನು ಕಾಣುವ ಭಾಗ್ಯ ನಮ್ಮ ಪಾಲಿಗೆ ಇಲ್ಲವೇ ತಂದೆ? ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ಹಾಗಾದ್ರೆ ಆ ಭಾಗ್ಯ ಎನ್ನುವಂಥದ್ದು ಇರುವುದು ಯಾರ ಪಾಲಿಗೆ? ಆ ಪ್ರಚಂಡನಾಗಿರುವಂತಹ ಕುವರ್ಣನ ಕಾಣುವಂತಹ ಭಾಗ್ಯ ಇರುವುದು ಲೋಕದ ಸಮಸ್ತರಿಗೆ. ಹಾಗಾಗಿ ನಿಮ್ಮಿಂದ ಹುಟ್ಟುವಂತಹ ಮಗು ಪ್ರಚಂಡನಾಗ್ತಾನೆ ಪ್ರಚಂಡನಾಗ್ತಾನೆ ಪ್ರಚಂಡನಾಗ್ತಾನೆ. ನಮ್ಮಿಂದ ಹುಟ್ಟುವ ಮಗನು ನಮಗೆ ಅವನನ್ನು ಕಾಣುವ ಭಾಗ್ಯವಿಲ್ಲ, ಅರ್ಥಾತ್ ನಮಗೆ ಮೋಕ್ಷವನ್ನು ಕರುಣಿಸುತ್ತಾನೆ. ಆತ ಪ್ರಪಂಚದಲ್ಲಿರುವ ಜನರನ್ನ ನೋಡ್ತಾನೆ ಎನ್ನುವುದಾಗಿ ಲೋಕಕ್ಕೆ ಪ್ರಚಂಡನಾಗ್ತಾನೆ ಅಲ್ವಾ? ಹಾಗಾಗಿ ತಡೆ ಯಾಕೆ? ನಮ್ಮಲ್ಲಿರುವುದು ಯಾವುದು? ಮದುವೆ ಆಗಬೇಕು, ಗಾಂಧಾರ ವಿಧಿಯ ಅನ್ನುವಂಥದ್ದು ಉಂಟು. ಹಾಗಾಗಿ ಗಾಂಧಾರ ವಿಧಿಯ ಮುಖೇನ ನಾವಿಬ್ಬರು